ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದ ಬಳಿಕವೂ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಭಾಗಿಯಾಗಿದ್ದ ಸ್ಪರ್ಧಿಗಳ ಕ್ರೇಜ್ ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಿದೆ ವಿನಃ ಕಮ್ಮಿ ಆಗ್ತಿಲ್ಲ ನೋಡಿ. ಸದ್ಯಕ್ಕೆ ಬಿಗ್ ಬಾಸ್ ನ ಕುಚಿಕು ಗೆಳೆಯರು ಮೋಟು ಪತ್ಲು ಅಂತಾನೆ ಫೇಮಸ್ ಆಗಿದ್ದ ಗಿಲ್ಲಿ ನಟ ಮತ್ತು ಮ್ಯೂಟೆಂಟ್ ರಘು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕೆಲ ವಿಷಯಗಳಿಗೆ ಮನಸ್ತಾಪ ಆಗಿ ಎಷ್ಟೇ ಜಗಳ ಆಡಿದ್ರೂ ರಘು ಅವರ ಬಗ್ಗೆ ಗಿಲ್ಲಿಗೆ ವಿಶೇಷ ಪ್ರೀತಿ ಇತ್ತು. ಅದರಲ್ಲೂ ಅವರು ನನ್ನನ್ನು ಬಿಟ್ರು ನಾನು ಅವರ ಸ್ನೇಹವನ್ನು ಬಿಡಲ್ಲ ಅಂತ ಗಿಲ್ಲಿ ಎಷ್ಟೋ ಬಾರಿ ಹೇಳಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರವೂ ಇವರಿಬ್ಬರ ಸ್ನೇಹ ಮುಂದುವರೆದಿತ್ತು. ಅನೇಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು. ಅಲ್ಲದೆ ರಘು ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಿಂದ ಫಾಲೋ ಮಾಡ್ತಿದ್ರು. ಅದರಲ್ಲಿ ಗಿಲ್ಲಿ ಕೂಡ ಇದ್ರು. ಆದ್ರೀಗ ಏನಾಯ್ತು, ಏನು ಗಿಲ್ಲಿ ನಟನನ್ನು ಅನ್ಫಾಲೋ ಮಾಡಿದ್ದು ಯಾಕಿರಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಕೆಲವರು ಗಿಲ್ಲಿ ಜನಪ್ರಿಯತೆ ಕಂಡು ರಘು ಅವರಿಗೆ ಹೊಟ್ಟೆ ಕಿಚ್ಚು ಅಂತಿದ್ರೆ, ಇನ್ನು ಕೆಲವರು ರಘು ಫಾಲೋ ಮಾಡ್ತಾ ಇದ್ರು ಗಿಲ್ಲಿ ಫಾಲೋ ಬ್ಯಾಕ್ ಮಾಡಿಲ್ಲ ಅನ್ನೋ ಕಾರಣ ಇರಬಹುದು ಅಂತಿದ್ದಾರೆ. ರಘು ಅವರಿಗೆ ವೈಯಕ್ತಿಕವಾಗಿ ಏನೋ ಹರ್ಟ್ ಆಗಿದೆ ಅಂದ್ರೆ ರಘು ಅವರು ಸಣ್ಣ ಸಣ್ಣ ವಿಚಾರಗಳಿಗೂ ಬೇಗ ಹರ್ಟ್ ಆಗ್ತಾರೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಈ ವಿಚಾರವಾಗಿ ಗಿಲ್ಲಿ ನಟ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು, ರಘು ಅಣ್ಣ ಅನ್ಫಾಲೋ ಮಾಡಿರೋದು ಗೊತ್ತಿಲ್ಲ, ಆ ಬಗ್ಗೆ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಚಾನೆಲ್ಗಳಿಂದಲೇ ಗೊತ್ತಾಗಿದ್ದು ಎಂದಿದ್ದಾರೆ. ಆದರೆ ರಘು ಅಣ್ಣ ಅನ್ಫಾಲೋ ಮಾಡಿರೋ ಕಾರಣ ಏನು ಅಂತ ಗೊತ್ತಿಲ್ಲ, ಫೋನ್ ಮಾಡಿ ಕೇಳ್ಬೇಕು, ಹಾಗೆ ನಾನು ಅವರನ್ನ ಫಾಲೋ ಮಾಡ್ತಿಲ್ಲ ಅನ್ನೋ ಬೇಸರವೂ ಇರಬಹುದೇನೋ ಎಂದಿದ್ದಾರೆ ಗಿಲ್ಲಿ. ಅದೇನೇ ಇರಲಿ, ಆದಷ್ಟು ಬೇಗ ಇವರಿಬ್ಬರ ನಡುವಿನ ಮನಸ್ತಾಪ ಮುನಿಸು ದೂರವಾಗಿ ಇಬ್ಬರ ಸ್ನೇಹ ಮುಂದುವರಿಯಲಿ ಅನ್ನೋದು ಅಭಿಮಾನಿಗಳ ಆಶಯ.